ಮೀನ್ಸ್ ತುಂಬ ಹೈ ಡಿಮ್ಯಾಂಡ್ ಇರೋದು ತಾರಾಗಳು. ಇವೆಲ್ಲ ನಮ್ಮದು ಮೈಸೂರು ಲೈನು, TJS ಲಾಫ್ಟು, ತಾರಾವರು ಹಕ್ಕಿಗಳು. ಪ್ರತಿಯೊಂದೂ ಪಟ್ಟ ಬಂದ್ಬಿಟ್ಟು TJS ಲಾಫ್ಟಲ್ಲಾಗಿದ್ದು ಮೈಸೂರಲ್ಲಾಗಿರೋ ಪಟ್ಟಗಳು. ಇವೆಲ್ಲ ಯಾವ ಪಟ್ಟನೂ ಇನ್ನೂ ಹಾರಿಸಿಲ್ಲ. ನೀವು ಯಾರೇ ಇಸ್ಕೊಂಡ್ರೂ ನೀವೇ ಫಸ್ಟ್ ಟೈಮು ಪಟ್ಟಗಳನ್ನ ಹಾರಿಸ್ಕೊಬೇಕು. ಇದರಲ್ಲಿ 1 ಕಲ್ಲಿ ಪಟ್ಟದಿಂದ 5ನೇ ಕಲ್ಲಿ ಪಟ್ಟ ತನಕ ಇದೆ. ಪ್ರತಿಯೊಂದು ಪಟ್ಟನೂ ನಮ್ಮದು ಮೇಯ್ನು 8 ಅವರ್ ಲೈನ್ ತಾರಾಗಳೇನಿದೆ ಆ ಜಾತಿಗೆ ಬಂದಿರೋ ಪಟ್ಟಗಳು. ಕ್ವಾಲಿಟಿ ವೈಸು, ಕಂಡೀಷನ್ ಇವೆಲ್ಲ ನೋಡ್ಬೋದು, ಸಕ್ಕತ್ತಾಗಿದೆ. ಏನಂದರೆ 2 ಪಟ್ಟ ಮಾತ್ರ ಸ್ವಲ್ಪ ಗಲೀಜಿರ್ಬೋದು ಮೈ ಮೇಲೆ, ಆದರೆ ಕ್ವಾಲಿಟಿ ಅಂತೂ ಸಕ್ಕತ್ತಾಗಿದೆ. ಇದೊಂದು ಎಲ್ಲದಕ್ಕಿಂತ ದೊಡ್ಡ ಪಟ್ಟ. ಇದು ಅದು ಡೀಟೇಲ್ ತೋರಿಸ್ತೀನಿ. ಅದೊಂದು ಆಲ್ಮೋಸ್ಟ್ 5 ಕಲ್ಲಿ ಪಟ್ಟ, ಅದು ಗಂಡು ಪಟ್ಟ. ಅದು ಇನ್ನು ಮಿಕ್ಕಿದೆಲ್ಲ ಪಟ್ಟಗಳು ಗಂಡು ಹೆಣ್ಣು ಅಂತ ಹೇಳೋಕ್ಕಾಗಲ್ಲ. ಆ ಒಂದು ಪಟ್ಟ ಮಾತ್ರ ಹೇಳ್ಬೋದು ಗಂಡು ಪಟ್ಟ ಅಂತ. ಮಿಕ್ಕಿದ ಪಟ್ಟಗಳೆಲ್ಲ ನೋಡ್ಬೋದು, ಸಕ್ಕತ್ತಾಗಿದೆ. ಇವೆಲ್ಲ ನಮ್ಮದು ಮೇಯ್ನು 8 ಅವರ್ ಲೈನ್ ತಾರಾಗಳೇನಿದೆ ಆ ಲೈನಲ್ಲಿ ಮಾಡಿಸಿರೋ ಪಟ್ಟಗಳು. TJS ಲಾಫ್ಟಲ್ಲಿ ನಮ್ಮದು ಮೇನ್ ಲೈನ್ಗಳು ಅಕ್ಕಿಗಳಲ್ಲಿದೆ. ಅವರಲ್ಲಿ ಪಟ್ಟಗಳು ಮಾಡಿಸ್ತಾರೆ, ನಮಗೆ ಕಳಿಸ್ತಾರೆ. ಇಲ್ಲಿ ನಾವು ನಿಮ್ಮ ತನಕ ತಲುಪಿಸ್ತೀವಿ. ಇಲ್ಲಿ ನೋಡ್ಬೋದು ಪಟ್ಟಗಳು ಸಕ್ಕತ್ತಾಗಿರುತ್ತೆ. ಪ್ರತಿಯೊಂದು ಪಟ್ಟದು ಸಿಂಗಲ್ ವೀಡಿಯೋ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲೇ ತಾರಾಗಳು ತುಂಬ ಹೈ ಡಿಮ್ಯಾಂಡಲ್ಲಿದೆ. ಆದಷ್ಟು ಬೇಗ ಯಾರ್ಯಾರಿಗೆ ಬೇಕಂದ್ರೂ ಬೇಗ ಇಸ್ಕೊಳ್ಳಿ, ಪರ್ಚೇಸ್ ಮಾಡ್ಕೊಳ್ಳಿ. ಪ್ರತಿಯೊಂದು ಪಟ್ಟನೂ ಒಂದೊಂದು ಪಟ್ಟ ಒಂದೊಂದು ರೇಟ್ ಇರುತ್ತೆ. ಅದು ನಾನು ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಕ್ವಾಲಿಟೀಸ್ ಕಂಡೀಷನ್ ನೋಡಿ ಆಮೇಲೆ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಹಲೋ ಫ್ರೆಂಡ್ಸ್, ಸಮಸ್ತ ಪಾರಿವಾಳ ಶೋಕ್ದಾರಿಗೆ ನಮ್ಮ ಯೂಟ್ಯೂಬ್ ಚಾನಲಿಗೆ ಸುಸ್ವಾಗತ. ನಾವು ಮಿನಿಮಮ್ ಹಕ್ಕಿ ಏನು ಟೈಮ್ ಹಾರಿರುತ್ತೆ ಆ ಟೈಮಿಂಗ್ನ ಮೆನ್ಷನ್ ಮಾಡಿರ್ತೀವಿ. ಹಕ್ಕಿ ನಿಮ್ಮ ಮನೆಗೆ ಬಂದಮೇಲೆ ಅದಕ್ಕಿಂತ ಟೈಮಿಂಗ್ ಜಾಸ್ತಿನೂ ಆಡ್ಬೋದು, ಅದಕ್ಕಿಂತ ಟೈಮಿಂಗ್ ಕಮ್ಮಿನೂ ಆಡ್ಬೋದು. ಹಕ್ಕಿ ನೋಡಿ ಕ್ವಾಲಿಟಿ ಇಷ್ಟ ಆದರೆ ಮಾತ್ರ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಯಾರಿಗೂ ಏನು ಬಲವಂತ ಇಲ್ಲ. ನಿಮಗೆ ಹಕ್ಕಿ ಇಷ್ಟ ಆಯಿತು, ಕ್ವಾಲಿಟಿ ಇಷ್ಟ ಆಯಿತು ಅಂದರೆ ಮಾತ್ರ ಪರ್ಚೇಸ್ ಮಾಡಿ. ಫ್ರೆಂಡ್ಸ್, ಒಂದು ಸತಿ ನಾವು ಹಕ್ಕಿ ಸೇಲ್ ಮಾಡಿದ್ಮೇಲೆ ಅದನ್ನ ನಾವು ಏನೇ ಕಾರಣಕ್ಕೂ ರಿಟರ್ನ್ ಇಸ್ಕೊಳ್ಳೋದಿಲ್ಲ, ಎಕ್ಸ್ಚೇಂಜ್ ಮಾಡೋದಿಲ್ಲ, ರೀಫಂಡು ಮಾಡೋದಿಲ್ಲ. ನಿಮಗೆ ನಮ್ಮ ಹತ್ರ ಮಾತಾಡಬೇಕು, ಏನಾರೋ ಹೇಳಬೇಕು, ಏನಾರೋ ಕೇಳಬೇಕು ಅಂತ ಇದ್ದರೆ ಇಲ್ಲಿ ನಂದು ಫೋನ್ ನಂಬರು, ನನ್ನ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ಬೆಳಗ್ಗೆ 11:30 ಕಾಲ್ ರಿಸೀವ್ ಮಾಡ್ತೀನಿ, ಸಂಜೆ 5 ಗಂಟೆ ತನಕ ಕಾಲ್ ರಿಸೀವ್ ಮಾಡ್ತೀವಿ. ಅದಾದಮೇಲೆ ನೀವೇನಾರೋ ಹೇಳಬೇಕು, ಮಾತಾಡಬೇಕು ಅಂದರೆ ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಯಾಕಂದರೆ ಬೆಳಗ್ಗೆ 11:30 5 ಗಂಟೆ ತನಕ ಕಾಲ್ನ ರಿಸೀವ್ ಮಾಡ್ತೀವಿ. ಫ್ರೆಂಡ್ಸ್, ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಬಂದಿದ್ದರೆ ನಮ್ಮ ಚಾನಲ್ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ಹೇಳಬೇಕು ಅಂದರೆ ಆಲ್ಮೋಸ್ಟ್ 90% ಕರ್ನಾಟಕದಲ್ಲಿ ಇರೋ ಲೈನಲ್ಲಿ ಹಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. ಚಿಕ್ಕಬಳ್ಳಾಪುರದ್ದು ಫೇಮಸ್ ಲೈನ್ ಮಕ್ಷಿಗಳು, ವಾಲ್ಟಿಸ್ ಅವರ ಲೈನಲ್ಲಿ ಹಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. HMTಗಳು ಅದರಲ್ಲಿ ಹಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. ಹಳೇ ಲೈನು ನಗಿನ ತಾಮ್ರಗಳು ಅದರಲ್ಲಿ ಹಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. ಹೀಗೆ ತುಂಬ ಹಲವಾರು ಜಾತಿಗಳು ಹಕ್ಕಿಗಳನ್ನ ನಮ್ಮ ದಾವಡಿಯಲ್ಲಿ ಒಂದು ಕಲೆಕ್ಷನ್ ಅಂತ ಮಾಡಿಟ್ಟಿದ್ದೀವಿ. ನಾವು ಮೇನ್ ಕಾನ್ಸಂಟ್ರೇಟ್ ಮಾಡಿರೋದನ್ನೇ ಲೆಜೆಂಡು ವಾಲ್ಟಿಸ್ ಅವರ ಹಕ್ಕಿಗಳನ್ನ ಮಾತ್ರ. ನಿಮಗೆ ಕಂಪ್ಲೀಟಾಗಿ ಹಕ್ಕಿ ಮೆಡಿಸನ್ ಆಗಲಿ, ಕಾಯಿಲೆ ಹೆಂಗೆ ರೆಡಿ ಮಾಡೋದಾಗಲಿ, ಪ್ರತಿಯೊಂದು ಡೀಟೇಲು ನಮ್ಮ ಚಾನಲಲ್ಲಿ ಸಿಗುತ್ತೆ. ಯಾಕಂದರೆ ನಾವು ಮೆಡಿಸನ್ ಒಂದೇ ಡೀಟೇಲ್ ಅಲ್ಲ, ವಿದೇಶಿ ಗಿರೇಬಾಜು ನಾವೇನೇ ಫಸ್ಟ್ ಟೈಮು ಕರ್ನಾಟಕದಲ್ಲಿ ತರಿಸಿದ್ದು. ಅದಾದಮೇಲೆ ಸಾಚಾ ಟೂರ್ನಮೆಂಟು ಇಡೀ ಕರ್ನಾಟಕಕ್ಕಲ್ಲ, ಇಡೀ ಇಂಡಿಯಾಗೆ ಫಸ್ಟ್ ಟೈಮು ಸ್ಟಾರ್ಟ್ ಮಾಡಿದ್ದೇನೆ ನಮ್ಮ ಚಾನಲಿಂದ. ಹೀಗೆ ತುಂಬ ಹಲವಾರು ಮಾಹಿತಿಗಳು ನಿಮಗೆ ನಮ್ಮ ಚಾನಲ್ ಕಡೆಯಿಂದ ಸಿಗ್ತಾ ಇರುತ್ತೆ. ಫ್ರೆಂಡ್ಸ್, ನಮ್ಮ ಚಾನಲ್ ನೀವು ಹೊಸದಾಗಿ ನೋಡ್ತಾ ಇದ್ದರೆ ಫಸ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಮೆಗಾ ಆಫರ್ಗಳು ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ. ನೀವು ನಮ್ಮ ಹತ್ರ ಹಕ್ಕಿ ಇಸ್ಕೊಬೇಕು ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರೋ ಫೋಟೋ ಕಳಿಸಿ, ಆ ಮೆಗಾ ಆಫರ್ಗಳು ನಿಮಗೂ ಸಿಗುತ್ತೆ. ಮತ್ತು ಇಲ್ಲಿ ನೋಡ್ಬೋದು ಫೋಟೋಲ್ಲಿ 10 ಗಂಟೆ, 8 ಗಂಟೆ, 5 ಗಂಟೆ, 7 ಗಂಟೆ, 8 ಗಂಟೆ ಹಿಂಗೆ ಹಾರಿಸಿದವರು ತುಂಬ ಜನ ಇದ್ದಾರೆ. ಅವರು ನಮ್ಮ ಹತ್ರ ಹಕ್ಕಿ ಪರ್ಚೇಸ್ ಮಾಡಿ ಹಾರಿಸಿರೋ ವಿಡಿಯೋ ನಾನು ನಮ್ಮ ಚಾನಲಲ್ಲಿ ಹಾಕಿದ್ದೀನಿ. ಅದನ್ನ ನೀವು ಬೇಕು ಅಂದರೆ ಡೀಟೇಲಾಗಿ ನೋಡ್ಕೊಬೋದು. ಹಂಗೆ ಹಾರಿಸಿದವ್ರಿಗೆ ನಮ್ಮ ಕಡೆಯಿಂದ ಒಂದು ಗಿಫ್ಟಾಗಿ ಅವ್ರಿಗೊಂದು ಪಾರಿವಾಳ ಕೊಟ್ಟಿರ್ತೀವಿ. ಅದಕ್ಕೆ ಜಾತಿ ಮಾಡ್ಕೊಳ್ಳೋಕ್ಕೆ ಜೊತೆ ಮಾಡ್ಕೊಂಡು ಶೋಕಿ ಕಂಟಿನ್ಯೂ ಮಾಡಲಿ ಅಂದ್ಬಿಟ್ಟು ನೀವು ನಮ್ಮ ಹತ್ರ ಹಕ್ಕಿ ಇಸ್ಕೊತೀರಾ. ನೀವು ಇಸ್ಕೊಂಡ್ಬಿಟ್ಟು ಟೂರ್ನಮೆಂಟ್ಗೆ ಹಾರಿಸಿ. ನಮ್ಮ ಅಕ್ಕಿ 10 ಗಂಟೆ ಆಡಬೇಕಂತೇನಿಲ್ಲ. ಟೂರ್ನಮೆಂಟಿಗೆ 5 ಗಂಟೆ ಆಡಿಸಿ ಸಾಕು. ಟೂರ್ನಮೆಂಟ್ಗೆ ನಿಮಗೂ ನಮ್ಮ ಚಾನಲ್ ಕಡೆಯಿಂದ ಒಂದು ಅಕ್ಕಿನ ಜಾತಿ ಮಾಡ್ಕೊಳ್ಳೋಕ್ಕೆ ಗಿಫ್ಟ್ ಕೊಡ್ತೀವಿ.
ಶೋಕಿ ಬೆಳೆಸ್ಬೇಕು, ಶೋಕಿ ಉಳಿಸ್ಬೇಕು, ಇಷ್ಟೇ ನಮ್ಮ ಗುರಿ ಇರೋದು. ಕರ್ನಾಟಕದ ಮೂಲೆ ಕೊಟ್ಟಿದ್ದೀವಿ. ಕೊಟ್ಟಿರೋ ಕಡೆ ಎಲ್ಲ 99% ಹಕ್ಕಿಗಳು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ. ಅವರೆಲ್ಲ ನಮಗೆ ವಿಡಿಯೋ ಕಳಿಸಿದ್ದಾರೆ. ಆ ವಿಡಿಯೋ ಡೀಟೇಲ್ ನಮ್ಮ ಚಾನಲಲ್ಲೇ ಇರುತ್ತೆ. ನಮ್ಮದು ಬಂದ್ಬಿಟ್ಟು ಹೊಸ ಶೋಕ್ದಾರ್ಗೆ ಒಂದು ಒಳ್ಳೆ ಹಕ್ಕಿ ಕೊಡಬೇಕು, ಅವರು ಶೋಕಿನ ಕಂಟಿನ್ಯೂ ಮಾಡಬೇಕು, ಸಾಚುವಾಗೆ ಹಕ್ಕಿ ಹಾರಿಸ್ಬೇಕು. ಈ ದವಾ ಹಕ್ಕಿಗಳೆಲ್ಲ ನಮ್ಮ ಹತ್ರ ಯಾವುದೂ ಇಲ್ಲ. ದವಾಗಳು ನಾವು ಕೇರು ಮಾಡಲ್ಲ, ಅದನ್ನ ನಾವು ಎನ್ಕರೇಜು ಮಾಡಲ್ಲ. ನಮ್ದೇನಿದ್ರೂ ಹಕ್ಕಿಗಳು ಸಾಚುವಾಗಿ ಹಾರಬೇಕು, ಸಾಚುವಾಗಿ ಟೈಮ್ ಮಾಡಬೇಕು. ಹೊಸ ಶೋಕ್ದಾರು ಬೆಳಿಬೇಕು, ಅವರು ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡಬೇಕು. ಇಷ್ಟೇ ನಮ್ಮ ಗುರಿ ಇರೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಮ್ಮದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ. ನಿಮಗೆ ಹಕ್ಕಿ ಖರೀದಿ ಮಾಡಬೇಕು ಅಂದರೆ ಫಸ್ಟು ನನಗೆ ಫೋನ್ ಇಲ್ಲ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮ್ಮ ಊರು ಯಾವುದು ಅಂತ ಹೇಳಿ, ಆ ಊರಿಗೆ ಟ್ರಾನ್ಸ್ಪೋರ್ಟ್ ರೇಟ್ ಏನಾಗುತ್ತೆ ಅಂತ ಹೇಳ್ತೀನಿ. ಆ ರೇಟು ನೀವು ನೋಡ್ಕೊಂಡು ಆಮೇಲೆ ಪರ್ಚೇಸ್ ಮಾಡಿದ್ರೆ. ಫ್ರೆಂಡ್ಸ್, ನಮ್ಮದು ಟೂರ್ನಮೆಂಟ್ಗೆ ನಮ್ಮ ಹಕ್ಕಿಗಳು ನಾವು ಎಲ್ಲೆಲ್ಲಿ ಬಿಟ್ಟಿದ್ದೀವಿ ಅನ್ನೋ ಡೀಟೇಲ್ ಒಂದು ಹಾಕೋಣ ಅಂದ್ಬಿಟ್ಟು ವಿಡಿಯೋ ಮಾಡಿರೋದು. 2019 ರಾಜಧಾನಿ ಟೂರ್ನಮೆಂಟ್ಗೆ ಬಿಟ್ಟಿದ್ದೀವಿ ಬೆಂಗಳೂರಲ್ಲಿ, ಹೊಸಕೆರೆಯಲ್ಲಿ ಬಾಬು ಅನ್ನೋರ ಮನೆಯಲ್ಲಿ. ಅವ್ರು ನಮ್ಮ ತುಂಬ ಕ್ಲೋಸ್ ಫ್ರೆಂಡು. ಸುರ್ಮೈ ಪಿಲಾಂಕ ಗಣ್ಣ ಹಾರಿಸಿದ್ರಿ. 9 ಗಂಟೆ 58 ನಿಮಿಷ ಹಾರಿ ಹಕ್ಕಿ ಫಿನಿಶ್ ಮಾಡಿ ಸೆಕೆಂಡ್ ಪ್ಲೇಸ್ ಗೆದ್ದಿತ್ತು. ಈ ಅಕ್ಕಿ ಗೆದ್ಮೇಲೆ ನಾನು ವಿಡಿಯೋ ಹಾಕಿದ್ದೆ. ಅವಾಗ ಏನಾಯ್ತು ಅಂದರೆ ತುಂಬ ಜನ ಇದೇ ಬಣ್ಣಲ್ಲಿ ಕೇಳೋರು, ಇದೇ ಕಣ್ಣಲ್ಲಿ ಕೇಳೋರು, ಇದೇ ಲೈನಲ್ಲಿ ಬೇಕಂತ ಕೇಳೋರು. ಅದಕ್ಕೋಸ್ಕರ ನಾವೆಲ್ಲೆಲ್ಲಿ ಹಕ್ಕಿನ ಹಾರಿಸ್ತೀವಿ ಅದ್ರ ಡೀಟೇಲ್ನ ನಾವು ಹಾಕಲ್ಲ. ಯಾಕಂದರೆ ಅದು ಹಾಕಿದ್ರೆ ಕೇಳೋರೆಲ್ಲ ಬರೀ ಅದನ್ನೇ ಕೇಳ್ತಾ ಇರ್ತಾರೆ. ಬೇರೆ ಹಕ್ಕಿಗಳು ಹಾಕಿದ್ರೆ ಇಲ್ಲ ನಮ್ಗೆ ಅದೇ ಲೈನ್ ಬೇಕು ಅಂತಾರೆ. ಅದಕ್ಕೋಸ್ಕರ ಹಾಕಲ್ಲ. ಈ ವರ್ಷಕ್ಕೆ ಬಂದರೆ 2023 ಈ ವರ್ಷ ಚಿಕ್ಕಬಳ್ಳಾಪುರಲ್ಲಿ ದಾವಡಿ ಹೆಸರು ಬಂದ್ಬಿಟ್ಟು ವಾಲ್ಟಿ ದಾವಡಿ ಅಂದ್ಬಿಟ್ಟು ನಮ್ಮ ಅಂಕಲ್ ಹೆಸರಲ್ಲೇ ದಾವಡಿ ಮಾಡಿರೋದು. ಶ್ರೀಧರ ಮತ್ತು ಅವರ ಗ್ರೂಪ್. ಈ ಅಕ್ಕಿನೂ ನೋಡ್ಬೋದು, ಇಲ್ಲಿ ದಸ್ತಾ ಮಾಡಿದ ವಿಡಿಯೋ. ಬಾಲ ಕಟ್ಕೊಂಡು ಸಾಚಾ ಟೂರ್ನಮೆಂಟ್ಗೆ ಬಿಟ್ಟಿದ್ದು, ಸೆಕೆಂಡ್ ಪ್ಲೇಸ್ ಗೆಲ್ತು. ಈ ವರ್ಷ 2023ಗೆ ಸೆಕೆಂಡ್ ಪ್ಲೇಸ್ ಗೆದ್ದಿದೆ. ಇವಾಗ ಈ ಅಕ್ಕಿ ವಿಡಿಯೋ ಹಾಕಿದಾಗಲೂ ಅಷ್ಟೇ ಇದ್ದು ಲೈನ್ ಬೇಕು ಅಂತಾನೆ ಕೇಳ್ತಾರೆ. ಅದಕ್ಕೋಸ್ಕರ ನಾನು ಯಾವುದೇ ರೀತಿಯಲ್ಲೂ ನಾವೆಲ್ಲೆಲ್ಲಿ ಬಿಡ್ತೀವಿ ಅಕ್ಕಿಗಳ್ದು ವಿಡಿಯೋ ಮಾಡಕ್ ಹೋಗಲ್ಲ. ತುಂಬ ಜನ ಕೇಳ್ತಾ ಇರ್ತಾರೆ, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಇದು ಶ್ರೀಧರ ಆ್ಯಂಡ್ ಟೀಮ್ ಅವ್ರದ್ದು ಟೋಟಲ್ ಗ್ರೂಪ್ ಫೋಟೋ ಇದು. ಅವ್ರು ಮುಂದಿನ ವರ್ಷ ಇನ್ನೂ ಒಂದು ಲಾಂಗ್ ಟೈಮ್ ಬಿಡ್ತಾರೆ. ಇನ್ನೂ ಒಳ್ಳೆ ಹಕ್ಕಿಗಳಿದೆ, ಇನ್ನೂ ಲಾಂಗ್ ಟೈಮ್ ಬಿಡಲಿ ಅಂದ್ಬಿಟ್ಟು ನಾನು ಅವ್ರಿಗೆ ವಿಶ್ ಮಾಡ್ತೀನಿ. 7 ಗಂಟೆ 48 ನಿಮಿಷ ಈ ಅಕ್ಕಿ ಹಾರಿರೋದು. ಫ್ರೆಂಡ್ಸ್, ಇದು ಬಂದ್ಬಿಟ್ಟು ನಮ್ಮ ಅಕ್ಕಿ ಶಿವಮೊಗ್ಗ ಅಲ್ಲಿ ಒಂದು ಒಳ್ಳೆ ದಾಖಲೆ ಮಾಡಿದೆ. ಇದು ಶಿವಮೊಗ್ಗ ಅಲ್ಲಿ ಮಾತ್ರ ನಾನು ಹೇಳ್ತಿರೋದು, ಇಡೀ ಕರ್ನಾಟಕಕ್ಕಲ್ಲ. ಶಿವಮೊಗ್ಗ ಅಲ್ಲಿ ಒಂದು ಒಳ್ಳೆ ದಾಖಲೆ ಮಾಡಿದೆ. 9 ಗಂಟೆ 18 ನಿಮಿಷ ಪಿಲಾಂಕ ಟೂರ್ನಮೆಂಟ್ಗೆ ನಮ್ಮ ಹಕ್ಕಿನೇ ಫಸ್ಟ್ ಟೈಮು, ಇಷ್ಟು ಲಾಂಗ್ ಟೈಮು ಶಿವಮೊಗ್ಗ ಅಲ್ಲಿ ಆಡಿ ಫಸ್ಟ್ ಪ್ಲೇಸ್ ಗೆದ್ದು ಒಂದು ಶಿವಮೊಗ್ಗ ಅಲ್ಲಿ ಪಿಲಾಂಕ ಟೂರ್ನಮೆಂಟ್ಗೆ ಈ ವರ್ಷಕ್ಕೆ ದಾಖಲೆನ ಕ್ರಿಯೇಟ್ ಮಾಡಿದೆ. ಫ್ರೆಂಡ್ಸ್, ಇದು ಇನ್ನೊಂದು ಖುಷಿಯಾದ ವಿಷಯ. ನಿಮ್ಮೆಲ್ಲರಿಗೂ ಯೂಟ್ಯೂಬ್ ಕಪ್ ಗೊತ್ತಿರುತ್ತೆ. ಯೂಟ್ಯೂಬ್ ಕಪ್ಪಲ್ಲಿ ಒಂದು ಊರಿಂದ ಹಕ್ಕಿನ ಟೂರ್ನಮೆಂಟ್ಗೆ ಹಾಡಿಸಲ್ಲ, ಪೂರ್ತಿ ಕರ್ನಾಟಕದಿಂದ ತುಂಬ ದಾವಡಿಗಳು ಸೇರ್ಕೊಂಡಿರುತ್ತೆ. ಆ ತುಂಬ ದಾವಡಿಗಳಲ್ಲಿ ನಮ್ಮ ದಾವಡಿಯಿಂದ ಈ ವರ್ಷ 2025 2025ಗೆ ಯೂಟ್ಯೂಬ್ ಕಪ್ಗೆ ನಮ್ಮ ಅಕ್ಕಿ ಹಾರಿ ಸೆಕೆಂಡ್ ಪ್ರೈಸು ಗೆದ್ದಿದೆ. ಪ್ಲಸ್ ಚಿಕ್ಕಬಳ್ಳಾಪುರ ಟೂರ್ನಮೆಂಟ್ಗೆ 2025ಕ್ಕೆ ಹಾರಿ ಫಸ್ಟ್ ಪ್ರೈಸು ಗೆದ್ದಿದೆ. ಇಂಥ ತುಂಬ ಹಲವಾರು ಕಡೆ ಹಕ್ಕಿಗಳು ಆಡಿದೆ. ಮುಂದಿನ ದಿನದಲ್ಲಿ ಅವೆಲ್ಲ ನೆಕ್ಸ್ಟ್ ವಿಡಿಯೋಗಳನ್ನ ಅಪ್ಡೇಟ್ ಮಾಡ್ತೀನಿ. ಇವತ್ತಿಂದು ಫಸ್ಟ್ ಪಟ್ಟ ನಮ್ಮದು ಏನು ಚಾಂಪಿಯನ್ ಲೈನು 8 ಅವರ್ ತಾರಾ ಲೈನ್ ಇದೆ, ಆ ಲೈನಲ್ಲಿ ಬಂದಿರೋ ತಾರಾ ಪಟ್ಟ. ಚಡಿ ಶೇಪು, ಎಸ್ ಟೈಪ್ ಕುತ್ತಿಗೆ, ಪಟ್ಟ ಶೇಪು, ಸೈಜು, ಕ್ವಾಲಿಟೀಸ್ ಇವೆಲ್ಲ ನೋಡ್ಬೋದು. ಸಖತ್ತಾಗಿದೆ. 0 ಕಲ್ಲಿ ಪಟ್ಟ. ಇದನ್ನು 0 ಕಲ್ಲಿ ಪಟ್ಟ ಯಾರೇ ಟೂರ್ನಮೆಂಟ್ಗೆ ಪಟ್ಟನ 5 ಅವರ್ ಹಾರಿಸಿದ್ರೇನು ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಒಂದು ಪಟ್ಟನ ಗಿಫ್ಟಾಗಿ ಕೊಡ್ತೀವಿ. ಫುಲ್ಲು ಬ್ಲೂ ಶೇಡ್ ಪಟ್ಟ ಬರುತ್ತೆ. ಮೈ ಮೇಲೆ ಏನಂದರೆ ಗಲೀಜು ಮಾಡ್ಕೊಂಡಿದೆ, ಅಲ್ಲಿ ನೋಡ್ಬೋದು ಮೈ ಮೇಲೆ ಸ್ವಲ್ಪ ಗಲೀಜಾಗಿದೆ. ಇನ್ನು 0 ಕಲ್ಲಿ ಪಟ್ಟ, ಅದು ಕಾಲು ಹೊಡೆಯೋ ಟೈಮಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ಹಕ್ಕಿಗಳು ಗಲೀಜಾಗತ್ತೆ ಅಂತ. ಸ್ವಲ್ಪ ಗಲೀಜು ಜಾಸ್ತಿ ಆಗಿದೆ. ಕ್ವಾಲಿಟಿ ವೈಸ್ ಸಕ್ಕತ್ತಾಗಿದೆ, ಕಂಡೀಷನ್ ಸಕ್ಕತ್ತಾಗಿದೆ. ಸ್ಟ್ಯಾಂಡಿಂಗ್ ಸ್ಟೈಲೆಲ್ಲ ನೋಡ್ಬೋದು ಸೂಪರ್ ಆಗಿದೆ. ಇವಲ್ಲೇನೆಂದರೆ ತುಂಬಾ ಮನೆ ಉಚ್ಕೊಂಡು ಆಡೋ ಲೈನ್ಗಳಿವು. ಇವೆಲ್ಲ ಜಾಸ್ತಿ ಮೇಲಾಗಲ್ಲ, ಮನೆ ಉಚ್ಕೊಂಡು ಆಡೋ ಲೈನ್ಗಳು. ಟೈಮಿಂಗು ಅಷ್ಟೇ ಬಾಜಿ ಮಾಡ್ದಂಗೆ ಟೈಮಿಂಗು ರೈಸ್ ಆಗ್ಬಿಡುತ್ತೆ. ನಮ್ಮ ಮನೇದು ಏನು 8 ಅವರ್ ನಾವು ತಾರಾಗಳು ಬಿಟ್ಟಿದ್ದೀವಿ, ಚಾಂಪಿಯನ್ ಲೈನ್ ತಾರಾಗಳು. ಆ ಲೈನಲ್ಲಿ 0 ಕಲ್ಲಿ ಪಟ್ಟ. ಇದು ತೇಜಸ್ ಲಾಫ್ಟು ಮೈಸೂರಿಂದ ಬಂದಿರೋ ಅಕ್ಕಿ. ಇದು ಕ್ವಾಲಿಟೀಸ್ ನೋಡ್ಕೊಳ್ಳಿ, ಕಂಡೀಷನ್ ನೋಡ್ಕೊಳ್ಳಿ. ತಾರಾ ಬೆಲೆಗಳು ಎಲ್ಲ ಕಡೆನೂ ಜಾಸ್ತಿ ಇದೆ. ನಾವು ಕಮ್ಮಿ ಕೊಡೋಕ್ಕಾಗಲ್ಲ, ಯಾಕಂದರೆ ತಾರಾಗಳು ನಮ್ಮ ಹತ್ರನೂ ಜಾಸ್ತಿ ತಾರಾಗಳಿಲ್ಲ.
ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟಾನ 3000 ಕೊಡ್ತೀನಿ, ಫಿಕ್ಸೆಡ್ ರೇಟು, ಫೈನಲ್ ರೇಟು. ನೀವು ಅದೇ ಈ ಪಟ್ಟಾನ ಟೂರ್ನಮೆಂಟ್ಗೆ 5 ಅವರ್ ಆರಿಸ್ಬಿಟ್ಟು ಒಂದು ಗಿಫ್ಟ್ ಎತ್ಕೊಂಡ ಅಂದರೆ ನಿಮಗೆ ಪಟ್ಟ ಬೆಲೆ ಬಂದ್ಬಿಟ್ಟು 1500 ರೂಪಾಯಿ ಅಷ್ಟೇ ಬೀಳೋದು. ಯಾಕಂದರೆ ನಿಮಗೆ ಗಿಫ್ಟ್ ಒಂದು ನಾವೇನು ಕೊಡ್ತೀವಿ ಅದು ಲೆಕ್ಕ ಹಾಕ್ಕೊಳ್ಳಿ. 3000 ರೂಪಾಯಿಗೆ ಒಂದು ಪಟ್ಟ ಇಸ್ಕೊಂಡಿರ್ತೀರ, ಒಂದು ಪ್ಲಸ್ 5 ಗಂಟೆ ಬಿಟ್ಬಿಟ್ಟು ಗಿಫ್ಟ್ ಇಸ್ಕೊತೀರಾ, ಅವಾಗ ನಿಮಗೆ ಬೆಲೆ ಬಂದ್ಬಿಟ್ಟು ಒಂದು ಪಟ್ಟ ಮೇಲೆ ಬರೀ 1500 ರೂಪಾಯಿನೇ ಬೀಳೋದು. ನಿಮಗೆ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಕಂಡೀಷನ್ ನೋಡ್ಕೊಳ್ಳಿ, ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ಫುಲ್ಲು ಬ್ಲೂ ಶೇಡ್ ಕಲರಿರುತ್ತೆ. ರಿಂಗ್ ನಂಬರ್ ನ್ಯಾಪ್ ಹಾಕ್ಕೊಳ್ಳಿ, ಯಾಕಂದರೆ ಪ್ರತಿಯೊಂದಕ್ಕೂ ರಿಂಗ್ ಇದೆ. ರಿಂಗ್ ನಂಬರ್ ನ್ಯಾಪ್ ಹಾಕ್ಕೊಳ್ಳಿ. ನಿಮ್ಗೆ ಯಾವ ಪಟ್ಟ ಬೇಕೋ ಅದದ್ದು ರಿಂಗ್ ನಂಬರ್ ನ್ಯಾಪ್ ಹಾಕ್ಕೊಳ್ಳಿ. 0 ಕಲ್ಲಿ ಪಟ್ಟ ಇದು ಫ್ರೆಂಡ್ಸ್. ಇವಾಗೇನು ಜಸ್ಟ್ ತೇಜಸ್ ಲಾಫ್ಟು ಮೈಸೂರ್ದು 0 ಕಲ್ಲಿ ಪಟ್ಟ ತೋರಿಸ್ತೆ. ಸಿಂಗಲ್ ಟೈಲ್ ಬರುತ್ತೆ. ತಿರಿಗಳಂತೂ ಸಕ್ಕದಾಗಿದೆ. ಚುಪ್ ತಿರಿ, ಉದ್ದ ತಿರಿ, ತಿರಿಗಳೆಲ್ಲ ಫುಲ್ ಇದೆ. 10ನೇ ತಿರಿ ಫುಲ್ ಬರಬೇಕಿನ್ನ, ಮುಕ್ಕಾಲು ಭಾಗ ಬಂದಿದೆ. ತಿರಿ ಎಲ್ಲ ನೋಡ್ಬೋದು ಫುಲ್ ಇದೆ. 0 ಕಲ್ಲಿ ಪಟ್ಟ. ಲೆಂತ್ ಎಲ್ಲ ತುಂಬ ಚೆನ್ನಾಗಿದೆ. ನಮ್ಮದು 8 ಅವರ್ ಲೈನ್ ತಾರಾಗಳು, ಒಳ್ಳೆ ಲೆಂತು, ಒಳ್ಳೆ ಫಾರ್ಮಲ್ಲಿದೆ. ಪಟ್ಟ ನೋಡ್ಬೋದು ಇಲ್ಲಿ ಸಕ್ಕತ್ತಾಗಿರುತ್ತೆ. ಆಚೆ ಪಕಟ ಇರುತ್ತೆ, ಅಗ್ಲ ಎದೆ ಇರುತ್ತೆ. ಕಂಡೀಷನ್ ವೈಸು, ಕ್ವಾಲಿಟಿ ವೈಸು ಸಕ್ಕತ್ತಾಗಿದೆ ಪಟ್ಟ. ಇಲ್ಲಿ ನೋಡ್ಬೋದು ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಬ್ಲೂ ಶೇಡ್ ಕಣ್ಣು ಬರುತ್ತೆ. ಇಲ್ಲಿ ನೋಡ್ಬೋದು ಕಣ್ಣಲ್ಲಿ ಕ್ವಾಲಿಟೀಸು. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಸಕ್ಕ ಡಾರ್ಕ್ ಆಗಿರುತ್ತೆ, ಹಡ್ಕೊಂಡಿರುತ್ತೆ, ಅಗ್ಲ ಇರುತ್ತೆ, ಎದ್ದಿ ಕಾಣುತ್ತೆ. ಔಟರ್ ರಿಂಗು ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಸಕ್ಕತ್ತಾಗಿದೆ, ಹಾರಿಸ್ಕೊಳ್ಳೋ ಕಣ್ಣು ತುಂಬ ಚೆನ್ನಾಗಿದೆ. ಪಟ್ಟದು ಕ್ವಾಲಿಟೀಸ್ ಅಂತೂ ಸಕ್ಕತ್ತಾಗಿದೆ. ನೆಕ್ಸ್ಟ್ ನಿಮಗೆ ಫ್ಯೂಚರ್ಗೆ ಜಾತಿ ಮಾಡ್ಕೊಳಕ್ಕೂ ತುಂಬ ಒಳ್ಳೆ ಲೈನ್ ಆಗುತ್ತೆ. ಇದು ತಾರ ಅಲ್ಲಿ ಪಟ್ಟ. ಇದು ಗಂಡು ಪಟ್ಟನೋ ಹೆಣ್ಣು ಪಟ್ಟನೋ ಅಂತ ಇವಾಗ ಹೇಳೋಕ್ಕಾಗಲ್ಲ. ಪಟ್ಟಗಳು ದೊಡ್ಡದಾದ್ಮೇಲೆ ಅದು ಹೇಳೋಕ್ಕಾಗೋದು. ಇದು 0 ಕಲ್ಲಿ ಪಟ್ಟ. ಇದು ಮೇಯ್ನು ರಿಂಗ್ ನಂಬರ್ ನ್ಯಾಪ್ ಹಾಕೊಳ್ಳಿ ಫ್ರೆಂಡ್ಸ್. TJS ಲಾಫ್ಟ್ ಅಂತ ಇರುತ್ತೆ ಮೈಸೂರು, ರಿಂಗ್ ನಂಬರ್ 43. ಇದು TJS ಲಾಫ್ಟ್ ಮೈಸೂರ್ದು ಇನ್ನೊಂದು ಪಟ್ಟ ತೋರಿಸ್ತಾ ಇದ್ದೀನಿ. ಈ ಪಟ್ಟನೂ ಬಂದ್ಬಿಟ್ಟು 0 ಕಲ್ಲಿ ಪಟ್ಟ. ಸ್ಟ್ಯಾಂಡಿಂಗ್ ಸ್ಟೈಲು, ಎಸ್ ಟೈಪ್ ಕುತ್ತಿಗೆ, ಚಡಿ ಶೇಪು ಇವೆಲ್ಲ ನೋಡ್ಬೋದು ಸಕ್ಕತ್ತಾಗಿರುತ್ತೆ. ಹಾರಿಸ್ಕೊಳ್ಳೋದಕ್ಕಂತೂ ತುಂಬ ಒಳ್ಳೆ ಲೈನು. ನಮ್ಮದು ಮೇಯ್ನ್ 8 ಅವರ್ ಲೈನ್ ತಾರಾಗಳಿಂದ ಆ ಲೈನಲ್ಲಿ ಬಂದಿರೋ ಪಟ್ಟಗಳು. ಇದು 0 ಕಲ್ಲಿ ಪಟ್ಟ. ಕ್ವಾಲಿಟಿ ವೈಸು, ಕಂಡೀಷನ್ನು, ಅಗ್ಲ ಎದೆ, ಆಚೆ ಪಕಾಟ, ಶೇಪು, ಸ್ಟೈಲೆಲ್ಲ ನೋಡ್ಬೋದು ಸೂಪರ್ ಆಗಿರುತ್ತೆ. ಯಾರೇ ಈ ಪಟ್ಟನ ಟೂರ್ನಮೆಂಟ್ಗೆ 5 ಅವರ್ ಆರಿಸಿದ್ರು ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಒಂದು ಪಟ್ಟನ ಗಿಫ್ಟ್ ಕೊಡ್ತೀವಿ. ಕ್ವಾಲಿಟಿ ವೈಸ್ ನೋಡೋದು A1 ಕ್ವಾಲಿಟಿ ಇರುತ್ತೆ. ಏನಂದರೆ ಮೈ ಮೇಲೆ ಗಲೀಜಾಗಿದೆ. ಅದೇನಕ್ಕಾಗಿರೋದಂದರೆ ಕಾಳು ಅವ್ರು ತಿನ್ನಿಸ್ಬೇಕಂದ್ರೆ ಹಕ್ಕಿಗಳು ಸ್ವಲ್ಪ ಗಲೀಜಾಗುತ್ತೆ, ಅದೆಲ್ಲರಿಗೂ ಗೊತ್ತಿರೋದೇನೆ. ಆದ್ದರಿಂದ ಸ್ವಲ್ಪ ಮೈ ಮೇಲೆ ಗಲೀಜು ಜಾಸ್ತಿ ಇದೆ. ಸಾನಕ್ಕೆ ಬಿಟ್ಟ ಅಂದರೆ ಆ ಗಲೀಜು ಹೋಗ್ಬಿಡುತ್ತೆ. ಕ್ವಾಲಿಟಿ ವೈಸ್ ನೋಡ್ಬೋದು ಸಕ್ಕತ್ತಾಗಿರುತ್ತೆ. ಇವೆಲ್ಲ ಬಂದ್ಬಿಟ್ಟು ತುಂಬ ಕೆಳಗಡಾಟ, ಗಾಳಿ ಇದ್ದಂಗೆ ಹಕ್ಕಿಗಳು ತುಂಬ ಕೆಳಗಡಾಟ ಹಕ್ಕಿ ಇವು. ಮನೆಗಳು ಉಚ್ಕೊಂಡೋಳ ಲೈನು. ನಮ್ಮದು ಏನು ಮೇನ್ 8 ಅವರ್ ಲೈನ್ ತಾರ ಇದೆ ಅದೇ ತಾರಗಳನ್ನೇ ಮೈಸೂರಲ್ಲಿ ಕೊಟ್ಟಿರೋದು ನಾವು. ಅಲ್ಲಿ ಪಟಗಳು ಮಾಡಿಸ್ತಾರೆ, ಇಲ್ಲಿ ಪಟಗಳನ್ನ ಕಳಿಸ್ತಾರೆ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಕಮೆಂಟಲ್ಲಿ ಮೆಸೇಜ್ ಮಾಡಿ ಯಾವ ಥರ ಇಷ್ಟ ಆಯಿತು ಅಂತ. ಇಂಥ ವಿಡಿಯೋ ನಿಮ್ಗೆ ಇನ್ನೂ ನೋಡಬೇಕು ಅಂದರೆ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ವೀಡಿಯೋಗಳು ಹಾಕ್ತಾಯಿರ್ತೀವಿ, ಬೆಸ್ಟ್ ವೀಡಿಯೋಗಳು ಹಾಕ್ತಾಯಿರ್ತೀವಿ. ಮೇನ್ ಲೈನ್ಗಳ್ದು ಅಕ್ಕಿಗಳ್ದು ವೀಡಿಯೋಗಳು ಹಾಕ್ತಾಯಿರ್ತೀವಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟಾನ ಬರೀ 3000 ಕೊಡ್ತೀನಿ, ಫಿಕ್ಸೆಡ್ ರೇಟು, ಫೈನಲ್ ರೇಟು. ಟೂರ್ನಮೆಂಟ್ಗೆ 5 ಅವರ್ ಆರಿಸಿ ಒಂದು ಪಟ್ಟ ಗಿಫ್ಟಾಗಿ ತೊಗೊಳ್ಳಿ. ಆವಾಗ ನಿಮಗೆ ಕಾಸ್ಟ್ ಬೀಳೋದೇ 1500 ಲೆಕ್ಕ ಬೀಳುತ್ತೆ ಒಂದು ಪಟ್ಟಾಗೆ. ಟೂರ್ನಮೆಂಟ್ ಹಾರಿಸ್ದವ್ರಿಗೆ ನಾನು ಹೇಳ್ತಿರೋದು. ಈ ಪಟ್ಟ ಬೆಲೆ ಬಂದ್ಬಿಟ್ಟು 3000 ರೂಪಾಯಿ. ಸಿಂಗಲ್ ಪಟ್ಟ 3000 ರೂಪಾಯಿ ಬೀಳುತ್ತೆ ಫ್ರೆಂಡ್ಸ್. ಇವಾಗೇನು ಜಸ್ಟ್ ಪಟ್ಟ ತೋರಿಸ್ದೆ. 0 ಕಲ್ಲಿ ಪಟ್ಟ. ಇದು ಫುಲ್ಲು ಚಿಡಿ ಬಾಲ ಇಟ್ಕೊಳುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಬಾಲ ಫುಲ್ ಚಿಡಿಯಾಗಿರುತ್ತೆ. ಇನ್ನು ಚಿಕ್ಕ ಪಟ್ಟ ಇಲ್ಲಿ ನೋಡ್ಬೋದು, ತಿರಿನೂ ಫುಲ್ ಕಂಪ್ಲೀಟ್ ಆಗಿಲ್ಲ. 0 ಕಲ್ಲಿ ಪಟ್ಟ. ಚುಪ್ ತಿರಿ, ಉದ್ದ ತಿರಿ. ಕ್ವಾಲಿಟಿ ವೈಸ್ ಅಂತೂ A1 ಕ್ವಾಲಿಟಿಲಿರುತ್ತೆ. 0 ಕಲ್ಲಿ ಪಟ್ಟ. ಲೆಂತ್ ನೋಡ್ಬೋದು ಹೆಂಗಿದೆ ಅಂತ, ಒಳ್ಳೆ ಲೆಂತ್ ಇರುತ್ತೆ, ಅಗ್ಲ ಎದೆ ಇರುತ್ತೆ, ಆಚೆ ಪಕಟ ಇರುತ್ತೆ, ಚಡಿ ಶೇಪಲ್ಲಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಕೊಂಡು ತುಂಬ ಡಾರ್ಕ್ ಆಗಿರುತ್ತೆ. ಔಟರ್ ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ನಮ್ದು ಏನು ಬ್ಲೂ ಶೇಡ್ ತಾರಗಳಿದೆ ಆ ಲೈನಲ್ಲಿ ಬಂದಿರೋ ಪಟ್ಟಗಳಿವು. ಇವೆಲ್ಲ ಬಿಸಿಲಿಗೆ ಇಟ್ಟು ಮಾಡಿದ್ರೆ ಕಣ್ಣಿನ ವಿಡಿಯೋ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡ್ಬೋದು ಸೈಡಿಂದ ನಾನೇನು ತೋರಿಸ್ತಾ ನಿಮ್ಗೆ ಇವಾಗ ಕಣ್ಣ ತುಂಬ ಒಳ್ಳೆ ಕ್ವಾಲಿಟಿದಿರುತ್ತೆ. ದೊಡ್ಡಕ್ಕೆ ಆಗ್ತಿರಂಗೆ ಹೆವಿ ಕಾರ್ಬನ್ ಶೇಡ್ಗೆ ಟರ್ನ್ ಆಗೋ ಪಟ್ಟಗಳಿವು. ಇದು 0 ಕಲ್ಲಿ ಪಟ್ಟ. ರಿಂಗ್ ನಂಬರ್ ನ್ಯಾಪ್ ಹಾಕೊಳ್ಳಿ. ರಿಂಗ್ ನಂಬರ್ 42.
ಇದು ಶಾರ್ಟ್ ಬಾಡಿ ಎಸ್ ಟೈಪ್ ಕುತ್ತಿಗೆ ಚಡಿ ಶೇಪು ಒಂದು ಕಲ್ಲಿ ಪಟ್ಟ. ಇದು ಈ ಪಟ್ಟ ತುಂಬ ಚೆನ್ನಾಗಿ ಬಂದಿದೆ. ಒಂದು ಕಲ್ಲಿ ಪಟ್ಟ ಕ್ವಾಲಿಟೀಸ್ ನೋಡ್ಬೋದು. ನಿಂತ್ಕೊಳ್ಳೋ ಶೇಪು ಸ್ಟೈಲೆಲ್ಲ ಸಖತ್ತಾಗಿದೆ. ಹಾರಿಸ್ಕೊಳ್ಳೋರಿಗೆ ತುಂಬ ಒಳ್ಳೆ ಪಟ್ಟ ಆಗುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಸ್ಟ್ಯಾಂಡಿಂಗ್ ಸ್ಟೈಲೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ಈ ಚಿಕ್ಕ ಪಟ್ಟಗಳಲ್ಲಿ ಗಂಡು ಪಟ್ಟ ಹೆಣ್ಣು ಪಟ್ಟ ಅಂತ ನಾವು ಹೇಳೋಕ್ಕಾಗಲ್ಲ. ಪಟ್ಟಗಳು ದೊಡ್ಡದಾದ ಮೇಲೆ ಹೇಳೋಕ್ಕಾಗೋದು. ಯಾಕಂದರೆ ತಾರಗಳಲ್ಲಿ ಸ್ವಲ್ಪ ಕಂಡುಹಿಡಿಯೋದು ಕಷ್ಟ ಆಗುತ್ತೆ ಗಂಡು ಪಟ್ಟ ಹೆಣ್ಣು ಪಟ್ಟಗಳನ್ನ. ಇಲ್ಲಿ ನೋಡ್ಬೋದು, ಕ್ವಾಲಿಟೀಸ್ ಅಂತೂ ಸಖತ್ತಾಗಿದೆ. ಒಂದನೇ ಕಲ್ಲಿ ಪಟ್ಟ ಇದು. ಮತ್ತು ಪ್ರತಿಯೊಂದು ಇವಾಗ ನಾನೇನು ತಾರಗಳು ತೋರಿಸ್ತೀನಿ, ಒಂದೊಂದು ಬೇರೆ ಬೇರೆ ಲೈನ್ ತಾರಗಳು. ಇಲ್ಲಿ ನೋಡ್ಬೋದು, ಇಲ್ಲಿ ಯಾರೇ ಈ ಪಟ್ಟನ ಟೂರ್ನಮೆಂಟ್ಗೆ 5 ಅವರ್ ಆಡ್ಸರೇನೋ ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಒಂದು ಪಟ್ಟನ ಗಿಫ್ಟಾಗಿ ಕೊಡ್ತೀನಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟನ 3000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಒಂದು ಕಲ್ಲಿ ಪಟ್ಟ ಇದು. ತಾರ ಅಲ್ಲಿ ಒಂದನೇ ಕಲ್ಲಿ ಪಟ್ಟ. ಕ್ವಾಲಿಟೀಸ್ ನೋಡ್ಬೋದು, ಸಕ್ಕತ್ತಾಗಿದೆ. ಎಸ್ ಟೈಪ್ ಕುತ್ತಿಗೆ ಎಲ್ಲ ಸಕ್ಕತ್ತಾಗಿ ಬಂದಿದೆ. ಫುಲ್ಲು ಕಣ್ಣಲ್ಲಿ ಬ್ಲೂ ಶೇಡ್ ಇರುತ್ತೆ. ಫ್ಯೂಚರ್ಗೆ ಜಾತಿ ಮಾಡ್ಕೊಳಕ್ಕೂ ಸಖತ್ ಒಳ್ಳೆ ಪಟ್ಟ ಆಗುತ್ತೆ. ಮತ್ತು ಇವಾಗ ನಾನು ಏನು ಪ್ರತಿಯೊಂದು ತಾರ ತೋರಿಸ್ತೀನಿ ಎಲ್ಲ ಬಂದ್ಬಿಟ್ಟು ಮೈಸೂರಲ್ಲಿ ಹುಟ್ಟಿರೋದು. TJS ಲಾಫ್ಟಲ್ಲಿ ಮೈಸೂರಲ್ಲಿ ಹುಟ್ಟಿರೋ ಪಟ್ಟಗಳು ಒಂದಕ್ಕಿಂತ ಒಂದು ಒಳ್ಳೆ ಕ್ವಾಲಿಟಿ ಇದೆ. ಅದೆಲ್ಲ ಡೀಟೇಲಾಗಿ ನೋಡ್ಕೊಳ್ಳಿ. ನಿಮ್ಗೆ ಯಾವ ಥರ ಪಟ್ಟ ಬೇಕೋ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇವಾಗೇನು ಜಸ್ಟ್ ತಾರ ಪಟ್ಟ ತೋರಿಸ್ದೆ. ಚಡಿ ಬಲ ಸಿಂಗಲ್ ಟೈಲ್. ಇಲ್ಲಿ ನೋಡ್ಬೋದು, ಎಲ್ಲ ಪಟ್ಟಗಳು ಆಲ್ಮೋಸ್ಟ್ ಸಿಂಗಲ್ ಟೈಲ್ ಬರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಚುಪ್ತಿರಿ ಉದ್ದಾತಿರಿ ವೈಬ್ರೇಷನ್ ಈ ಪಟ್ಟ ಅಲ್ಲಿ ಸಖತ್ತಾಗಿದೆ. ಒಂದನೇ ಕಲ್ಲಿ ಪಟ್ಟ. ಇದನ್ನು ವೈಬ್ರೇಷನ್ ನೋಡ್ಬೋದು, ಸೂಪರ್ ವೈಬ್ರೇಷನ್ ಹಿಂಗೆ ಮಾಡುತ್ತೆ. 2 ಸೈಡು ನೋಡ್ಬೋದು, ತಿರಿ ಎಲ್ಲ ಫುಲ್ ಇದೆ. ವೈಬ್ರೇಷನ್ ನೋಡ್ಬೋದು, ಇಲ್ಲಿ ಹೆವಿ ಅಂದರೆ ಹೆವಿ ಇದೆ ಈ ಪಟ್ಟ ಅಲ್ಲಿ. ನೋಡ್ಬೋದು, ಸಖತ್ ಹೆವಿ ವೈಬ್ರೇಷನ್ ಇದೆ. ಲೆಂತ್ ಮೀಡಿಯಮ್ ಲೆಂತು, ಅಗ್ಲ ಎದೆ, ಆಚೆ ಪಕಟ, ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಫುಲ್ಲು ಬ್ಲೂ ಶೇಡು, ಒಡಕಲ್ ಕಣ್ಣಲ್ಲಿರುತ್ತೆ. ನೋಡ್ಬೋದು, ಕಣ್ಣಲ್ಲಿ ಕ್ವಾಲಿಟೀಸು ಫುಲ್ಲು ಬ್ಲೂ ಶೇಡಲ್ಲಿರುತ್ತೆ. ಹೆವಿ ಒಡಕಲ್ ಕಣ್ಣಲ್ಲಿರುತ್ತೆ. ಇದು ಇನ್ನೂ ವಯಸ್ಸಾಗ್ತಿರಂಗೆ ಕ್ರ್ಯಾಕ್ಸು ಒಡಕಲು ತುಂಬ ಜಾಸ್ತಿ ಆಗುತ್ತೆ ಈ ಪಟ್ಟ ಅಲ್ಲಿ. ಕಣ್ಣು ಪೂರ್ತಿ ಫುಲ್ಲು ಬ್ಲೂ ಶೇಡಲ್ಲಿದೆ. ಅಗ್ಲ ಕಣ್ಣಿದೆ. ಒಂದು ಕಲ್ಲಿದು ಪಟ್ಟ. ಇದನ್ನು ವಯಸ್ಸಾಗ್ತಿರಂಗೆ ಕ್ವಾಲಿಟೀಸು ಸಿಕ್ಕಾಪಟ್ಟೆ ಚೇಂಜ್ ಆಗುತ್ತೆ. ರಿಂಗ್ ನಂಬರ್ ನ್ಯಾಪ್ ಹಾಕೊಳ್ಳಿ. ರಿಂಗ್ ನಂಬರ್ 41. TJS ಲಾಫ್ಟ್ದು 4ನೇ ಕಲ್ಲಿ ಪಟ್ಟ. ಈ ಪಟ್ಟ ನಾನು ಇನ್ನೂ ಒಂದು ಸತಿನೂ ಹಾರಿಸಿಲ್ಲ. ನೀವು ಯಾರೇ ಇಸ್ಕೊಂಡ್ರು ನೀವೇ ಫಸ್ಟ್ ಟೈಮ್ ಹಾರಿಸ್ಬೇಕು. ಅಗ್ಲ ಎದೆ, ಆಚೆ ಪಕಟ, ಚಡಿ ಶೇಪು, ಫುಲ್ಲು ಬ್ಲೂ ಶೇಡ್ ಕಣ್ಣು, ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸ್ ಎಲ್ಲ ನೋಡ್ಬೋದು, ಸಖತ್ತಾಗಿರುತ್ತೆ. 4ನೇ ಕಲ್ಲಿ ಪಟ್ಟ ಇದು. ಬಿಡ್ಕೊಳ್ಳೋರಿಗೆ ಫಾಸ್ಟಾಗಿ ಬಿಡ್ಕೊಬೋದು. 4ನೇ ಕಲ್ಲಿ ಪಟ್ಟ. ಕ್ವಾಲಿಟಿ ವೈಸ್ ಅದು ಸಖತ್ತಾಗಿದೆ. ನಮ್ಮದು ಮೇಯ್ನ್ 8 ಅವರ್ ಲೈನ್ ತಾರನಿದೆ. ಆ ಲೈನ್ಗಳಲ್ಲಿ ಬಂದಿರೋ ಪಟ್ಟ ಇದು. 4ನೇ ಕಲ್ಲಿದು ಪಟ್ಟ ಇದು. ಮೋಸ್ಟ್ಲಿ ಇದು ಹೆಣ್ಣು ಪಟ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಅದು ಇನ್ನೂ ಗ್ಯಾರಂಟಿ ಇಲ್ಲ. ಬೇಕಾದ್ರೆ ಸ್ವಲ್ಪ ಬಾಡಿ ಲೆಂತಲ್ಲಿ ಕಮ್ಮಿ ಬಂದಿದೆ ಸೈಜು. ಒಂದೊಂದು ಏನಂದರೆ ಇದರಲ್ಲಿ ಹೆಣ್ಣು ಪಟ್ಟಗಳು ಈ ಸೈಜಲ್ಲಿ ಬರುತ್ತೆ. ಅದಕ್ಕೋಸ್ಕರ ನಾವು ಹೆಣ್ಣು ಪಟ್ಟ ಅಂದ್ಕೊಂಡಿದ್ದೀವಿ. ಆದರೆ ನೋಡಬೇಕು, ಇನ್ನೊಂದು 2-3 ಕಲ್ಲಿ ಬಿದ್ದ ಮೇಲೆ ಗೊತ್ತಾಗುತ್ತೆ ಹೆಣ್ಣು ಪಟ್ಟನ ಗಂಡು ಪಟ್ಟನ ಅಂತ. ಆಲ್ಮೋಸ್ಟ್ ನಾವು ಅಂದ್ಕೊಂಡಿರೋದು ಹೆಣ್ಣು ಪಟ್ಟ ಅಂತ. ಆದರೆ ಇನ್ನೂ ಗ್ಯಾರಂಟಿ ಇಲ್ಲ ಇದು ಹೆಣ್ಣ ಗಂಡ ಅಂತ. 4ನೇ ಕಲ್ಲಿ ಪಟ್ಟ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟನ 3500 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಯಾರೇ ಟೂರ್ನಮೆಂಟ್ಗೆ 5 ಅವರ್ ಆಡ್ಸಿದ್ರೇನು ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಒಂದು ಪಟ್ಟನ ಗಿಫ್ಟಾಗಿ ಕೊಡ್ತೀವಿ. ತಾರಗಳು ನಿಮ್ಗೆ ಇಷ್ಟ ಆಗ್ತಾಯಿದೆ ದಯವಿಟ್ಟು ಕಮೆಂಟಲ್ಲಿ ಮೆಸೇಜ್ ಮಾಡಿ ನಿಮ್ಗೆ ಯಾವ ಥರ ಇಷ್ಟ ಆಯಿತು ಅಂತ. ತಾರ ಬೆಲೆಗಳು ನಾನು ಕಮ್ಮಿ ಕೊಡೋಕ್ಕಾಗಲ್ಲ. ಯಾಕಂದರೆ ಪ್ರತಿಯೊಂದು ಕಡೆನೂ ತಾರ ಬೆಲೆ ಜಾಸ್ತಿ ಇದೆ. ಅದು ನಿಮಗೆ ಯಾವುದ್ಯಾವುದೋ ತಾರಗಳು ಸಿಗ್ತಾಯಿದೆ. ಆಡದೇ ಇರೋ ತಾರಗಳಿಗೂ ಬಂಡವಾಳ ಹಾಕಿಸ್ಕೊಳ್ತಾ ಇರ್ತೀರ. ಮೇಯ್ನ್ ಲೈನಲ್ಲಿ ತಾರಗಳು ಕೊಡ್ತಾಯಿದ್ದೀವಿ, ನೋಡಿಬಿಟ್ಟು ಇಸ್ಕೊಳ್ಳಿ ನೀವು. ತಾರ ಅಲ್ಲಿ ಮೇಯ್ನ್ 8 ಅವರ್ ಲೈನ್ ಅಕ್ಕಿಗಳ್ದಾನೆ ನಾವು ಕೊಡ್ತಾ ಇರೋದು. ಕ್ವಾಲಿಟೀಸ್ ನೋಡ್ಬೋದು, ಕಂಡೀಷನ್ ನೋಡ್ಬೋದು. ಫ್ರೆಂಡ್ಸ್, ಇವಾಗ ಏನು ಜಸ್ಟ್ ತಾರ ಪಟ್ಟ ತೋರಿಸ್ತೆ. 4ನೇ ಕಲ್ಲಿ ಪಟ್ಟ, ಸಿಂಗಲ್ ಟೇಲು, ಚಡಿ ಬಾಲ ತಿಳ್ಕೊಳ್ತೀವಿ. ನೋಡ್ಬೋದು, ಫುಲ್ ಚಡಿ ಬಾಲ ತಿಳ್ಕೊಳುತ್ತೆ. ಚುಪ್ ತಿರಿ ಉದ್ದಾತಿರಿ, ತಿರಿ ಎಲ್ಲ ಫುಲ್ ಇದೆ. 4ನೇ ಕಲ್ಲಿ ಪಟ್ಟ ಇದು. ನೋಡ್ಬೋದು, ಇಲ್ಲಿ ತಿರಿಗಳೆಲ್ಲ ಫುಲ್ ಇದೆ. 2 ಸೈಡು ನೋಡ್ಕೊಳ್ಳಿ, ತಿರಿ ಎಲ್ಲ ಫುಲ್ ಇದೆ. ಬಿಡ್ಕೊಳ್ಳೋರಿಗೆ 15 ದಿನದಲ್ಲೆಲ್ಲ ಈ ಅಕ್ಕಿನ ರೆಡಿ ಮಾಡ್ಕೊಬೋದು. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ, ಆಚೆ ಪಕಾಟ ಇವೆಲ್ಲ ನೋಡ್ಬೋದು. ಕಂಡೀಷನ್ ಅಂತೂ ಸಕ್ಕತ್ತಾಗಿರುತ್ತೆ. ಕ್ವಾಲಿಟಿ ಸಕ್ಕತ್ತಾಗಿದೆ.
ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಆಗಲ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಕ್ರ್ಯಾಕ್ಸು, ಒಡಕ್ಲು, ಬ್ಲೂ ಶೇಡು ಇವೆಲ್ಲ ಸೂಪರ್ ಆಗಿರುತ್ತೆ. ನೆಕ್ಸ್ಟ್ ಫ್ಯೂಚರ್ಗೂ ಜಾತಿ ಮಾಡ್ಕೊಳ್ಳೋಕ್ಕೂ ನಿಮಗೆ ತುಂಬ ಒಳ್ಳೆ ಪಟ್ಟ. ಕ್ವಾಲಿಟಿ ವೈಸ್ ನೋಡ್ಬೋದು ಸಕ್ಕತ್ತಾಗಿರುತ್ತೆ. ಇವೆಲ್ಲ ಬಿಸಿಲಿಗಿಟ್ಟು ನೀವು ಹಕ್ಕಿಗಳನ್ನ ನೋಡ್ಕೊಳ್ಳಿ, ಕಣ್ಣಿನ ಕ್ವಾಲಿಟೀಸೇ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಬಿಡ್ಕೊಳ್ಳೋರ್ಗಂತೂ ತುಂಬ ಒಳ್ಳೆ ಪಟ್ಟ ಇದು. ರಿಂಗ್ ನಂಬರ್ ಜ್ಞಾಪಕ ಹಾಕೊಳ್ಳಿ ಫ್ರೆಂಡ್ಸ್, ರಿಂಗ್ ನಂಬರ್ 28. TJS ಲಾಫ್ಟಿಂದ 5ನೇ ಕಲ್ಲಿ ಪಟ್ಟ ಇದು. ಇದು ಗಂಡು ಪಟ್ಟ ಇದು. ಈ ಪಟ್ಟನೂ ಅಷ್ಟೇ ಒಂದು ಸತಿನೂ ಹಾರಿಸಿಲ್ಲ. ಹೆವಿ ಲಾಂಗ್ ಟೈಮ್ ಕೊಡುತ್ತೆ. ಬೇಗ ಬಿಡ್ಕೊಂಬನ್ನಿ. ಈ ವರ್ಷ ಟೂರ್ನಮೆಂಟ್ಗೆ ಒಳ್ಳೆ ಲಾಂಗ್ ಟೈಮ್ ಬಿಡ್ಬೋದು ಈ ಪಟ್ಟನ. ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸ್ ಇವೆಲ್ಲ ನೋಡ್ಬೋದು ಸೂಪರ್ ಆಗಿರುತ್ತೆ. ಪಕಟ ನೋಡ್ಬೋದು, ಆಚೆ ಪಕಟ ಇರುತ್ತೆ, ಅಗ್ಲ ಎದೆ ಇರುತ್ತೆ, ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು. ಸೇಮ್ ನಮ್ಮದು ದೊಡ್ಡಕ್ಕಿಗಳು ಯಾವ ಟೈಪಲ್ಲಿ ಬರುತ್ತೆ ಆ ಕ್ವಾಲಿಟಿಲಿ ಬಂದಿದೆ ನೋಡ್ಬೋದು. ಸಖತ್ ಶೇಪಲ್ಲಿದೆ, ಸಖತ್ ಕ್ವಾಲಿಟಿಲಿದೆ. ಕಣ್ಣಿನ ಕ್ವಾಲಿಟೀಸು ತುಂಬ ಚೆನ್ನಾಗಿದೆ. ಟೂರ್ನಮೆಂಟ್ಗೆ 5 ಅವರ್ ಬಿಟ್ಟರೆ ನೀವು ಸೇಮ್ ಲೈನಲ್ಲಿ ಒಂದು ಥರನ ಗಿಫ್ಟಾಗಿ ಕೊಡ್ತೀನಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟನ 4,000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸ್ ನೋಡ್ಕೊಳ್ಳಿ, ಕಂಡೀಷನ್ ನೋಡ್ಕೊಳ್ಳಿ, ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. 10 ರಿಂದ 15 ದಿನದಲ್ಲೆಲ್ಲ ಈ ಪಟ್ಟನ ನೀವು ರೆಡಿ ಮಾಡ್ಕೊಬೋದು. ಯಾಕಂದರೆ ಒಂದು ಸತಿನೂ ಇದು ಆಕಾಶಕ್ಕೆ ಬಿಟ್ಟಿಲ್ಲ, ಕಳ್ಳ ಬೇಗ ಆಗ್ಬಿಡುತ್ತೆ. ಕ್ವಾಲಿಟೀಸ್ ನೋಡ್ಬೋದು, ಎಸ್ ಟೈಪ್ ಕುತ್ತಿಗೆ ಇವೆಲ್ಲ ನೋಡ್ಬೋದು ಸಖತ್ತಾಗಿರುತ್ತೆ. 5 ಕಲ್ಲಿಯಲ್ಲಿ ತಾರ ಗಂಡು ಪಟ್ಟ ಕ್ವಾಲಿಟಿ ನೋಡ್ಬೋದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇವಾಗ ಇನ್ನು ಜಸ್ಟ್ ತಾರ ಅಲ್ಲಿ ಗಂಡು ಪಟ್ಟ ತೋರಿಸ್ತೆ. ಸಿಂಗಲ್ ಟೇಲು ಚಡಿಬಲ ನೋಡ್ಬೋದು, ಫುಲ್ ಚಡಿಬಲ ಹಿಂಗೆ ತಿರ್ಕೊಳ್ಳುತ್ತೆ. ಚುಕ್ ತಿರಿ, ಉದ್ದ ತಿರಿ, ತಿರಿಗಳೆಲ್ಲ ನೋಡ್ಬೋದು ಫುಲ್ ಇದೆ. 9ನೇ ತಿರಿ ನೋಡ್ಬೋದು, 10ನೇ ತಿರಿಗಿಂತ ಉದ್ದ ಇದೆ. ಆಲ್ಮೋಸ್ಟ್ ನಮ್ಮ ಲೈನಲ್ಲೆಲ್ಲ ಹಿಂಗೆ ಬರೋದು ತಾರಗಳು ನೋಡ್ಬೋದು. 9ನೇ ತಿರಿ ಬಂದ್ಬಿಟ್ಟು 10ನೇ ತಿರಿಗಿಂತ ಉದ್ದ ಇದೆ. ಕ್ವಾಲಿಟಿ ಸಖತ್ತಾಗಿದೆ. ವೈಬ್ರೇಷನ್ ನೋಡ್ಬೋದು, ವೈಬ್ರೇಷನ್ನು ಸೂಪರ್ ಆಗಿರುತ್ತೆ. 2 ಸೈಡು ತಿರಿ ಎಲ್ಲ ಫುಲ್ ಇದೆ. ಲೆಂತ್ ವೈಸು, ಚಡಿ ಶೇಪು, ಸೂಪರ್ ಅಗಲ ಎದೆ ಇವೆಲ್ಲ ನೋಡ್ಬೋದು. ಕಂಡೀಷನ್ ಟಾಪ್ ಆಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಅಗಲ ಕಣ್ಣು, ಹೆವಿ ಬ್ಲೂ ಶೇಡು. ಇವಾಗಲೇ ನೋಡ್ಬೋದು 5ನೇ ಕಲ್ಲಿಗೆಲ್ಲ ಹೆವಿ ಬ್ಲೂ ಶೇಡ್ ಬಂದಿದೆ. ಇನ್ನೂ ದೊಡ್ಡಕ್ಕೆ ಆಗ್ತಾರಂಗೆ ಕ್ರ್ಯಾಕ್ಸು, ಒಡಕ್ಲು ಇವೆಲ್ಲ ಜಾಸ್ತಿ ಆಗುತ್ತೆ. ಕಣ್ಣಲ್ಲಿ ಏನು ಬ್ಲೂ ಶೇಡ್ ಕಾಣಿಸ್ತಾ ಇದೆ ಆ ಬ್ಲೂ ಶೇಡು ಅಷ್ಟೇ ತುಂಬ ಜಾಸ್ತಿ ಆಗುತ್ತೆ. ಏನಂದರೆ ಇದೆಲ್ಲ ಸಾಯಂಕಾಲ ಮಾಡ್ತಾರೋದು ವೀಡಿಯೋ. ನಾನು ಬೆಳಗ್ಗೆ ಬಿಸಿಲಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ, ಅವ್ರು ಕಲಿಸ್ಕೊಟ್ಟಿದ್ದೇನೆ ಸಾಯಂಕಾಲ ಹಕ್ಕಿಗಳ್ನ. ಹಕ್ಕಿ ಬಂದಿದ ತಕ್ಷಣ ವೀಡಿಯೋ ಮಾಡ್ತಾಯಿದ್ದೀನಿ. ಕ್ವಾಲಿಟೀಸ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಪಟ್ಟಗಳು. ರಿಂಗ್ ನಂಬರ್ ಜ್ಞಾಪಕ ಹಾಕ್ಕೊಳ್ಳಿ, ರಿಂಗ್ ನಂಬರ್ 38. ಫ್ರೆಂಡ್ಸ್, ತುಂಬ ಜನಗೆ ಹಕ್ಕಿ ಶೋಕಿ ಮಾಡಿದ್ಮೇಲೆ ಹಕ್ಕಿ ಕಾಯಿಲೆ ಬಂದಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಈ ಮೆಡಿಸನ್ ಒಂದು ಇಟ್ಕೊಳ್ಳಿ ಮನೇಲಿ ಸಾಕು. ನೀವು ಎಂಥ ಕಾಯಿಲೆ ಬಂದ್ರೂ ಮನೇಲಿ ನೀವು ಇಮಿಡಿಯೇಟಾಗಿ ಹಕ್ಕಿನ ರೆಡಿ ಮಾಡ್ಕೊಬೋದು. 5 ರಿಂದ 8 ದಿನದೊಳಗಡೆ ಹಕ್ಕಿಗಳು ರೆಡಿ ಆಗುತ್ತೆ. ಕತ್ತು ಕಾಯಿಲೆ, ಕತ್ತು ಶೇಕಿಂಗ್ ಬಿಟ್ಟು ಮಿಕ್ಕಿದ ಎಂಥ ಕಾಯಿಲೆ ಇದ್ರೂ ಹಕ್ಕಿ ರೆಡಿ ಆಗುತ್ತೆ. ಇದು ಆನ್ಲೈನಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಮುಂದಿನ ದಿನಗಳಲ್ಲಿ ಇನ್ನೂ ತುಂಬ ಒಳ್ಳೆ ಹಕ್ಕಿಗಳದ್ದು ವಿಡಿಯೋ ಬರುತ್ತೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.